ಜೈಲಿನಲ್ಲಿ ದಾಸನ ಬಿಂದಾಸ್ ಲೈಫ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹೊರಬಿದ್ದು ಮತ್ತೊಂದು ಸ್ಫೋಟಕ ಕಹಾನಿ ಈಗ ಆಚೆ ಬಂದಿರುವಂತದ್ದು. ಸ್ವಿಗ್ಗಿ ಝೊಮ್ಯಾಟೋದಲ್ಲೂ ಕೂಡ ಫುಡ್ ಆರ್ಡರ್ ಅನ್ನ ಮಾಡಲಾಗ್ತಾ ಇತ್ತಂತೆ. ಮಾತಾಡೋದಕ್ಕೆ ಮೊಬೈಲ್, ಕೈನಲ್ಲಿ ಸಿಗರೇಟ್. ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ಗೆ ಆತಿಥ್ಯವೋ ಆತಿಥ್ಯ, ಇನ್ನೇನ್ ಬೇಕು? ಆರಾಮಾಗಿದ್ದಾರೆ. ಎಣ್ಣೆ ತುಂಡು ಪಾರ್ಟಿ ಎಲ್ಲ ಅಲ್ಲೇ ಇದೆ. ಆರಾಮಾಗಿ ಸಿಕ್ಕ ರೌಡಿ ಶೀಟರ್ಗಳ ಜೊತೆ ಕುತ್ಕೊಂಡು ಸುಮ್ಮನೆ ಹೆಸರಿಗೆ ಮಾತ್ರ ಟೀ ಪಾರ್ಟಿ. ಆ ಟೀ ಮಗ್ಗಲ್ ಏನಿದೆ ಅಂತಾನೂ ಕೂಡ ಗೊತ್ತಿಲ್ಲ. ಬಟ್ ನಾವು ಆ ಫೋಟೋವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಕೈನಲ್ಲಿ ಮಗ್ಗಿದೆ, ಮತ್ತೊಂದು ಕೈನಲ್ಲಿ ಸಿಗರೇಟ್ ಇದೆ. ರಾಜಾರೋಷವಾಗಿ ಜೈಲಿನ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಗಾಳಿಗೆ ತೂರಿ ಬಿಂದಾಸ್ ಆಗಿ ನಗನಗುತ್ತಾ ಕೂತಿರುವಂತಹ ದಾಸನ ಲೈಫ್ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಸ್ಫೋಟಕ ಸುದ್ದಿ ಈಗ ಬಯಲಾಗ್ತಾ ಇದೆ. ಸ್ವಿಗ್ಗಿ ಝೊಮ್ಯಾಟೋದಲ್ಲೂ ಕೂಡ ಫುಡ್ ಆರ್ಡರ್ ಅನ್ನ ಮಾಡ್ತಿದ್ರಂತೆ. ಮಾತಾಡೋದಕ್ಕೆ ಮೊಬೈಲ್ ಇದೆ, ಕೈಯಲ್ಲಿ ಸಿಗರೇಟ್ ಇದೆ, ರಾಜಾರೋಷವಾಗಿ ಸುತ್ತಾಡ್ತಾ ಇದ್ದಾರೆ. ಇನ್ನೇನ್ ಬೇಕಾಗಿದೆ? ಸೆಂಟ್ರಲ್ ಜೈಲ್ನಲ್ಲಿ ಎಲ್ಲವೂ ಕೂಡ ಕುಲ್ಲಂ ಕುಲ್ಲ. ದರ್ಶನ್ಗೆ ವಿವಿಐಪಿ ಟ್ರೀಟ್ಮೆಂಟ್ ಬೇರೆ. ಪರಪ್ಪನ ಅಗ್ರಹಾರ ಕೈದಿಗಳಿಗೆ ಕಂಪ್ಲೀಟ್ ಆಗಿ ರೆಸಾರ್ಟ್ ಅಲ್ಲಿ ಹೇಗೆ ಅವರನ್ನ ಟ್ರೀಟ್ ಮಾಡ್ತಾರೋ ಆ ರೀತಿ ಇಲ್ಲಿ ಟ್ರೀಟ್ ಮಾಡಲಾಗ್ತಾ ಇದೆ. ಹೆಸರಿಗಷ್ಟೇ ಜೈಲು, ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಸಿಗುತ್ತೆ. ಸಿಗರೇಟು, ಫ್ರೆಂಡ್ಸು, ರೌಡಿ ಶೀಟರ್ಗಳ ಜೊತೆ ಮಾತಾಡೋದಕ್ಕೆ ಬಿಡ್ತಾರೆ. ಬೇಕಾದಾಗ ಮೊಬೈಲ್ ಸಿಗುತ್ತೆ. ಸ್ವಿಗ್ಗಿ ಝೊಮ್ಯಾಟೋದಿಂದ ಬೇಕಾದಂತಹ ಫುಡ್ಗಳನ್ನ ಆರ್ಡರ್ ಮಾಡ್ಕೋಬಹುದು. ಜೈಲಿನಲ್ಲಿ ಎಲ್ಲವೂ ಕೂಡ ಸಿಗ್ತಾ ಇದೆ. ಇದಕ್ಕೆ ಜೈಲು ಅಧಿಕಾರಿಗಳ ಸಾಥ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ಹಣ ಅಂದ್ರೆ ಹೆಣಾನು ಕೂಡ ಬಾಯ್ ಬಿಡುತ್ತೆ ಅನ್ನೋದಕ್ಕೆ ಈ ಘಟನೆ ನಿಜಕ್ಕೂ ಕೂಡ ಸಾಕ್ಷಿ ಅಂತಾನೆ ಹೇಳ್ಬೋದು. ದರ್ಶನ್ಗೆ ಇಲ್ಲಿ ಅಭಿಮಾನಿಗಳಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ಈ ವಿಜುವಲ್ಸ್ಗಳನ್ನ, ಈ ದೃಶ್ಯಗಳನ್ನ ನೋಡುವವರೆಗೂ ಯಾರೊಬ್ರು ಕೂಡ ನಂಬಿರ್ಲಿಲ್ಲ ದರ್ಶನ್ ಅವರು ಇಷ್ಟು ಕಾಮನ್ ಕೂಲ್ ಆಗಿ ಸೆಂಟ್ರಲ್ ಜೈಲ್ನಲ್ಲಿ ಇದ್ದಾರೆ ಅಂತ. ಇವಾಗ ಈ ದೃಶ್ಯಗಳನ್ನ ನೋಡಿದ ತಕ್ಷಣ ಅವರ ಮೈಂಡ್ ಸೆಟ್ ಚೇಂಜ್ ಆಗ್ಬಿಡುತ್ತೆ. ಹೊರಗಿದ್ರು ಒಂದೇ, ಒಳಗಿದ್ರು ಒಂದೇ, ಆರಾಮಾಗಿದ್ದಾರೆ ದರ್ಶನ್, ಇನ್ನೊಂದೆರಡು ವರ್ಷ ಅಲ್ಲೇ ಇರ್ಲಿ ಅಂತಾನು ಅನ್ಕೊಂಡಿರ್ತಾರೆ ತುಂಬಾ ಜನ. ಆ ರೀತಿ ಬಹಳ ಅಂದ್ರೆ ಬಹಳ ಬಿಂದಾಸಾಗಿದ್ದಾರೆ. ನೋಡಿ, ಅವ್ರಿಗೆ ಒಂದು ಸ್ವಲ್ಪನಾದ್ರೂ ಪಶ್ಚಾತ್ತಾಪ ಅನ್ನೋದಿದ್ಯಾ? ಒಂದು ಗಿಲ್ಟ್ ಅನ್ನೋದಿದ್ಯಾ? ಯಾವ ಪ್ರಕರಣದಲ್ಲಿ ಒಳಗೋಗಿದ್ದಾರೆ? ಒಬ್ಬ ವ್ಯಕ್ತಿಯ ಬರ್ಬರ ಹತ್ಯೆ ಆಗಿದೆ. ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಬೀದಿಗೆ ಬಂದಿದೆ. 17 ಆರೋಪಿಗಳು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಬಡವರು. A1 A2 ಬಿಟ್ರೆ ಇನ್ನು ಮಿಕ್ದವರೆಲ್ಲರ ಕುಟುಂಬಸ್ಥರು ಕೂಡ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಇವ್ರಿಗೆ ಆ ಚಿಂತೆ ಇಲ್ಲ, ಏನಿಲ್ಲ. ಯಾರೇನಾದ್ರೂ ಆಗ್ಲಿ, ನಾನಂತೂ ದುಡ್ಡು ಕೊಟ್ಟು ಮಜಾ ಮಾಡ್ಬೇಕು ಅನ್ನುವಂತ ಮೈಂಡ್ ಸೆಟ್ ದರ್ಶನ್ದು ಇದ್ದಂಗಿದೆ. ಒಂದು ಕಡೆ ವಿಡಿಯೋ ಕಾಲ್ ಗಮನಿಸ್ತಾ ಇದ್ದೀರಾ. ದರ್ಶನ್ ಅವರ ಅಭಿಮಾನಿಗೆ ಕೇಳ್ತಾ ಇದ್ದಾರೆ, ಊಟ ಆಯ್ತಾ ಚಿನ್ನ ಅಂತ ಕೇಳೋದು, ಆ ಕಡೆಯಿಂದ ಹೇಗಿದ್ರ ಬಾಸ್ ಅಂತ ಕೇಳೋದು. ಇದು ಕೂಡ ಜೈಲಲ್ಲೇ ಆಗಿರುವಂತಹ ಕಾನ್ವರ್ಸೇಷನ್. ರೆಡ್ಡಿ ಅನ್ನುವಂಥವ್ರಿಗೆ 7 ಗಂಟೆ 3 ನಿಮಿಷಕ್ಕೆ ಕರೆ ಮಾಡಿರ್ತಾರೆ. ಆ ಕರೆಯಲ್ಲಿ ಸಂಭಾಷಣೆ ಕೂಡ ನೀವು ಗಮನಿಸಬಹುದು. ಆ ಲಿಪ್ ಸಿಂಕ್ ಕೂಡ ನೀವು ಗಮನಿಸಬಹುದು. ಊಟ ಆಯ್ತಾ ಚಿನ್ನ ಅಂತ ಕೇಳ್ತಾರೆ. ಆತ ದರ್ಶನ್ ಅವರ ಅಭಿಮಾನಿ, ಆಯ್ತು ಬಾಸ್ ನಿಮ್ದಾಯ್ತಾ, ಹೇಗಿದ್ದೀರಾ ಅಂತ ಕೇಳ್ತಾರೆ. ಎಸ್ ಓಕೆ ಅಂತ ಹೇಳ್ತಾರೆ. ಓಕೆ ಫೈನ್, ಆಮೇಲೆ ವಾಪಸ್ ಕೊಡ್ತಾರೆ ಫೋನ್. ಬಟ್ ಇಲ್ಲಿ ಜೈಲಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಜೈಲು ಅಂದ್ರೆ ಎಲ್ರು ಎಷ್ಟು ಒಂಥರ, ಜೈಲು ಅಂದ್ರನೇ ಒಂದು ಸೆರಿವಾಸ, ಅದೊಂಥರ ನರಕ ಅಂತ ಎಷ್ಟೋ ಜನರ ಅಸ್ಯೂಮ್ಷನ್ ಈಗಲೂ ಕೂಡ ಹಾಗೆ ಇದೆ. ಒಂದು ತಪ್ಪು ಮಾಡೋದಕ್ಕೂ ಕೂಡ ಭಯ ಪಡ್ತಾರೆ. ಎಲ್ಲೇನಾಗ್ಬಿಡುತ್ತೋ, ಪೊಲೀಸರು ಒಳಗಾಕಿ ಆಮೇಲೆ ಸೆಂಟ್ರಲ್ ಜೈಲಿಗೆ ಹಾಕಿ ಇಟ್ಬಿಟ್ಟಾರೋ, ಅಲ್ಲಿ ನರಕ ಅನುಭವಿಸ್ಬೇಕಾಗುತ್ತೆ ಅಂತ ಈಗಲೂ ಕೂಡ ಎಷ್ಟೋ ಲಕ್ಷಾಂತರ ಜನರು ಊಹೆಯಲ್ಲಿ ಬದುಕ್ತಾ ಇದ್ರು. ಬಟ್ ಈಗ ದರ್ಶನ್ ಅವರನ್ನ ನೋಡ್ತಾ ಇದ್ರೆ ಹಿಂಗಿರ್ಬೋದಾ? ಕೊಲೆ ಮಾಡಿದವ್ರಿಗೆ ಇಷ್ಟೊಂದೆಲ್ಲ ಆತಿಥ್ಯ ಕೊಡ್ತಾ ಇದ್ದಾರಲ್ಲ, ಕೊಲೆ ಮಾಡಿರುವಂತಹ ಆರೋಪಿಗೆ ಇಷ್ಟೊಂದೆಲ್ಲ ವಿವಿಐಪಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ನಾವ್ಯಾಕೆ ಹೋಗ್ಬಾರ್ದು ಅನ್ನುವಂಥ ಮೈಂಡ್ ಸೆಟ್ ಕೂಡ ಬಂದ್ಬಿಟ್ಟಿದೆ. ಆ ರೀತಿಯಾದಂತಹ ಘಟನೆಗಳು ಇತ್ತೀಚೆಗೆ ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇರೋದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಕೆಲಸ ಅಂತಾನೆ ಹೇಳ್ಬೋದು. ಇದಕ್ಕೆ ಹೋಮ್ ಮಿನಿಸ್ಟರ್ ಏನಿದಾರಲ್ಲ
ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಉತ್ತರವನ್ನ ಕೊಡ್ಲೇಬೇಕಾಗುತ್ತೆ. ಸಿಸ್ಟಮ್ ಎಲ್ಲೋಯ್ತು, ಏನಾಗ್ತಾ ಇದೆ ನಮ್ಮ ಸಿಸ್ಟಮ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದರ್ಶನ್ ಅವರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಹಾಗೆ ಅವರಿಗೆ ಜನಬಲ ಇದೆ, ರಾಜಕಾರಣಿಗಳ ಬೆಂಬಲ ಇದೆ ಅಂತ ಈ ರೀತಿ ಅವ್ರನ್ನ ಟ್ರೀಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಪ್ರಶ್ನೆ. ಒಟ್ಟಾರೆಯಾಗಿ ಒಂದು ಕಡೆ A2 ಆರೋಪಿ ದರ್ಶನ್ ಈಗ ಬಿಂದಾಸ್ ಆಗಿ ಲೈಫ್ ನಲ್ಲಿ ಲೀಡ್ ಮಾಡ್ತಾ ಜೈಲ್ನಲ್ಲಿ ಲೈಫ್ ಲೀಡ್ ಮಾಡ್ತಾ ಇರೋದು ಒಂದು ಕಡೆ ಎಲ್ರಿಗೂ ಕೂಡ ಬೇಸರವನ್ನ ಉಂಟು ಮಾಡ್ತಾ ಇದೆ. ಅವರನ್ನ ಕೈದಿಯಾಗಿ ಯಾರು ಕೂಡ ಟ್ರೀಟ್ ಮಾಡ್ತಾ ಇಲ್ಲ. ಒಂಥರ ಹೆಂಗೆ ಅಂದ್ರೆ ವಿಸಿಟರ್ ಹೋದಂಗೆ ಹೋಗಿದ್ದಾರೆ. ವಿಸಿಟರ್ಸ್ ಬಂದ್ರೆ ಎಲ್ಲರೂ ಹೆಂಗೆ ಟ್ರೀಟ್ ಮಾಡ್ತಾರೋ ಅವ್ರನ್ನ, ಕೈಯಲ್ಲಿ ಒಂದು ಟೀ ಕಪ್ ಕೊಟ್ಟು ಸಿಗರೇಟ್ ಕೊಟ್ಟು ಕುತ್ಕೊಳ್ಳಿ ಸರ್ ಅಂತ ಚೇರ್ ಹಾಕ್ತಾರಲ್ಲ ಹಂಗಿದೆ. ಕಾರಾಗೃಹ ಅಧಿಕಾರಿಗಳಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಗೈತಾ ಇದ್ದಾರೆ. ಜೈಲಿನಲ್ಲಿ ದಾಸನ ಬಿಂದಾಸ್ ಲೈಫ್ ನ ಬಗ್ಗೆ ಈಗ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಪರಪ್ಪನ ಅಗ್ರಹಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯನ್ನ ಕೊಟ್ಟು ಕ್ಲಾಸ್ ತಗೊಂಡಿದ್ದಾರೆ. ಸೊ ಇದು ಒಂದು ಕಡೆ ಹೆಂಗಾಗಿದೆ ಅಂತಂದ್ರೆ ಸರ್ಕಾರಕ್ಕೆ ಒಂದು ಕಡೆ ಮುಜುಗರ ಅಂತಾನೆ ಹೇಳ್ಬಹುದು. ನಾವು ತಕ್ಷಣ ಕ್ರಮವನ್ನ ಕೈಗೊಂಡಿದ್ದೀವಿ, CCTV ಇದ್ರೂ ಕೂಡ ಹೇಗೆ ಸಿಗರೇಟ್ ಹೋಯ್ತು ಅನ್ನೋದನ್ನ ನೋಡ್ತೀವಿ, ಅಧಿಕಾರಿಗಳ ಕಣ್ತಪ್ಪಿಸಿ ಹೇಗೆ ಹೋಯ್ತು ಅನ್ನೋದನ್ನ ವಿಚಾರಿಸಬೇಕು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟರು. ಅದಾದ ನಂತರ ಈಗ ಪರಪ್ಪನ ಅಗ್ರಹಾರದಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನ ತಗೊಳ್ತಾ ಇದ್ದಾರೆ. ಅಧಿಕಾರಿಗಳ ಹೊಣೆಗಾರಿಕೆ ಇದ್ರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ. ನನಗೆ ಯಾವ ಸಚಿವ ಶಾಸಕರ ಒತ್ತಡವೂ ಇಲ್ಲ, ಯಾರ ಒತ್ತಡಕ್ಕೂ ಕೂಡ ನಾನು ಮಣಿಯೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಹಾಗೆ ನನಗೆ ನಿನ್ನೆ ಏನು ಇಂತಹ ಸುದ್ದಿ ಬಂದ ತಕ್ಷಣ ಫೋಟೋ ವೈರಲ್ ಆಗಿದೆ ಅಂದ ತಕ್ಷಣ ನಾನು DG ಅವರ ಜೊತೆ ಮಾತಾಡಿದೆ. ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟೆ. 7 ಜನ ಜೈಲು ಅಧಿಕಾರಿಗಳನ್ನ ಅಮಾನತು ಮಾಡಿದ್ದೀವಿ. ಶರಣಬಸವ, ಪ್ರಭು, SL ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್, ಹೆಡ್ ವಾರ್ಡನ್ ವೆಂಕಟಪ್ಪ, ಸಂತೋಷ್ ಕುಮಾರ್, ನರಸಪ್ಪ ಅನ್ನುವಂಥವ್ರನ್ನ ಅಮಾನತು ಮಾಡಿದ್ದೀವಿ ಅಂತ ಈ ಘಟನೆ ಬಗ್ಗೆ ವಿವರವನ್ನ ಕೊಟ್ಟರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಒಟ್ಟಾರೆಯಾಗಿ ಇತ್ತ ಪರಪ್ಪನ ಅಗ್ರಹಾರಕ್ಕೆ DG ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. DG ಅವರ ಪರಪ್ಪನ ಅಗ್ರಹಾರಕ್ಕೆ ಭೇಟಿಯನ್ನ ಕೊಟ್ಟಿದ್ದು ಇಂತಹ ಘಟನೆ ಮತ್ತೆ ಮರುಕಳಿಸಬಾರದು. ಯಾರು ಅವಕಾಶವನ್ನ ಕೊಟ್ಟಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ. ಹಿರಿಯ ಅಧಿಕಾರಿಗಳನ್ನ ಅಲ್ಲಿಂದ ಶಿಫ್ಟ್ ಮಾಡ್ತೀವಿ. ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನ ಕೈಗೊಳ್ತೀವಿ. ರೇಡ್ ಮುನ್ನ CCTV ಫುಟೇಜ್ ಚೆಕ್ ಮಾಡ್ತಿದ್ವಿ. 3 ದಿನಗಳ ಮುಂಚೆ CCTV ಪರಿಶೀಲನೆಯನ್ನ ಮಾಡಿದ್ದೀವಿ. ಯಾವುದೇ ರೀತಿಯಲ್ಲಿ ಕೇಸ್ ದುರ್ಬಲ ಮಾಡುವುದಿಲ್ಲ, ಕಾನೂನು ಪ್ರಕಾರವೇ ಕ್ರಮವನ್ನ ಕೈಗೊಳ್ತೀವಿ ಅಂತ ಇತ್ತ DG ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸರ್ಕಾರಕ್ಕೂ ಕೂಡ ಒಂದಷ್ಟು ಮುಜುಗರವನ್ನು ತಂದ ನಿಟ್ಟಿನಲ್ಲಿ ಈಗಾಗಲೇ ಜೈಲಿನ ಒಳಗಡೆ ಹೋಗಿ ಹೋಗ್ತಾ ಇರುವಂತ ಒಂದಷ್ಟು ದೃಶ್ಯಗಳು ಒಳಗಡೆ ಫೋಟೋ ವೈರಲ್ ಆಗಿತ್ತು. ಇದು ಸರ್ಕಾರಕ್ಕೂ ಕೂಡ ಒಂದಷ್ಟು ಮುಜುಗರವನ್ನು ತಂದ ನಿಟ್ಟಿನಲ್ಲಿ ಈಗಾಗಲೇ ಜೈಲಿನ ಒಳಗಡೆ ಹೋಗಿ ಹೋಗ್ತಾ ಇರುವಂತ ಒಂದಷ್ಟು ದೃಶ್ಯಗಳು ಇದ್ರ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನ್ ಮಾತಾಡಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಕೇಳ್ತಾ ಹೋಗೋದಾದ್ರೆ ಮಾತನಾಡಿ ಸುಮಾರು 4:30 ಗಂಟೆಗೆ ನನಗೆ ಸುದ್ದಿ ಬಂತು. ಈ ರೀತಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ 3 ಜನ ಟೀ ಕುಟ್ಕೊಂಡು ಭಾಳ ಆರಾಮವಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇತ್ತು.
ತಕ್ಷಣ ನಾನು ಡಿ ಜಿ ಅವರಿಗೆ ಮಾತನಾಡಿ ಡಿ ಜಿ ಪ್ರೆಸೆನ್ಸಿಗೆ ಮಾತನಾಡಿ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಎಲ್ಲ ತನಿಖೆ ಮಾಡಿದ್ದೇವೆ. ತನಿಖೆ ಮಾಡಿ ಸುಮಾರು ಒಂದು ರಾತ್ರಿ 1 ಗಂಟೆವರೆಗೂ ಎಂಕ್ವೈರೀಸ್ ಎಲ್ಲ ಮಾಡಿದ್ದಾರೆ. ಈಗ ಸುಮಾರು 7 ಜನ ಹೆಸರುಗಳನ್ನು ಹೇಳಬೇಕು. 7 ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದಾರೆ. ಒಂದು ಶರವಣ ಜೈಲರ್ಸು, ಶರಣ ಬಸವ ಅಮೀನ್ಗಢ್, ಪ್ರಭು ಎಸ್ ಕಂಡೇಲ್ವಾಲ್, ಅಸಿಸ್ಟೆಂಟ್ ಜೈಲರ್ಸು LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, ತಿಪ್ಪೇಸ್ವಾಮಿ LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, ಇವರಿಬ್ಬರು ಜೈಲರ್ ಸಬ್ ಅಸಿಸ್ಟೆಂಟ್ ಜೈಲರ್ಸ್. ಹೆಡ್ ವಾರ್ಡರ್ಸು ವೆಂಕಪ್ಪ ಕೊರ್ಟಿ, ಸಂಪತ್ ಕುಮಾರ್ ಕಡಪಟ್ಟಿ, ವಾರ್ಡರು ಬಸಪ್ಪ ಕೇಲಿ. ಇವರಿಷ್ಟು ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಯಾವ ರೀತಿ ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನು ಕೇಳಿದ್ದೇನೆ. ಡಿ ಜಿ ಅವರು ಕೂಡ ಈಗಾಗಲೇ ಡಿ ಜಿ ಪ್ರೆಸೆನ್ಸ್ ಅವರು ಕೂಡ ಈಗ ಇನ್ಸ್ಪೆಕ್ಷನ್ ಹಾಕ್ಕೊಂಡಿದ್ದಾರೆ. ಅವರು ಕೂಡ ಬೆಳಿಗ್ಗೆ ಹೋಗಿದ್ದಾರೆ. ಇಂಥ ಘಟನೆ ನಡೀಬಾರ್ದು, ಯಾವ ಕಾರಣಕ್ಕೂ ಕೂಡ ನಡೀಬಾರ್ದು. ಆದರೆ ಈ ವ್ಯಕ್ತಿಗಳು ಯಾರು 7 ಜನ ಹೆಸರು ಹೇಳಿದ್ದಾನೆ, ಇವರು ಭಾಗಿಯಾಗಿದ್ದಾರೆ, ಅವರಿಗೆ ಆ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಮಗೇನು ವರದಿ ಬಂದಿದೆ. ಅದರ ಪ್ರಕಾರ ಈಗ ಸಸ್ಪೆಂಡ್ ಮಾಡಿ ಮುಂದಿನ ಕ್ರಮಕ್ಕೆ ಕ್ರಮ ತಗೊಳ್ತೀವಿ. ಆಮೇಲೆ ಸೀನಿಯರ್ ಆಫೀಸರ್ಸ್ ಯಾರಿದ್ದಾರೆ ಅಲ್ಲಿ, ಜೈಲ್ ಸೂಪರ್ಡೆಂಟ್ ಇರ್ಬೋದು, ಅದಕ್ಕಿಂತ ಸೀನಿಯರ್ಸ್ ಇರ್ಬೋದು, ಅವ್ರನ್ನೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿಂದ